ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇರೆ ಎಲ್ಲೂ ಅಲ್ಲ, ಹಿಂದೆ ಇರೋದು ನಮ್ಮ ಫಾರ್ಮ್ ಹೌಸೇ. ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂಥದ್ದೇನಿಲ್ಲ. ಈಗ ಸದ್ಯಕ್ಕೆ ಮನೆ ಐತೆ, ಮನೆದಿನ ಕೆಲಸ ಪೇಂಟಿಂಗ್ ಐತೆ, ಅದನ್ನು ಕೆಲಸ ಮುಗಿಸ್ಬಿಡ್ತಾರೆ. ಅದು ಬಿಟ್ಟರೆ ಇನ್ನೇನು ಸ್ಟೋರ್ ರೂಮು, ಅದು ಔಷಧಿ ಸ್ಟೋರ್ ರೂಮು ಅಲ್ಲೈತೆ. ಅದು ಬಿಟ್ಟರೆ ಇನ್ನೇನೈತೆ, ಇನ್ನೇನಿಲ್ಲ ಅನ್ಕೊಂತೀನಿ ನಾನು. ಅದು ಬಿಟ್ಟರೆ ಇನ್ನು ಕಡೆ ಬಾಳೆ ಹಾಕೋರೆ. ಅದು ಬಿಟ್ಟರೆ ಇದು ಏನು ಅಂತ ನೀವೇ ಕಮೆಂಟ್ ಮಾಡಿ, ಗೊತ್ತಿದ್ದರೆ. ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತೀನಿ. ನೀವು ನಿಮಗೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದರೆ ನಾನೇನು ಕೇಳಿ ಕಮೆಂಟ್ ಮಾಡಿ ವಾಟ್ ಅಂತ. ನೀನು ಕೇಳಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು ಹೇಳ್ತೀನಿ. ಈಗಲೇ ಹೇಳ್ಬಿಟ್ರೆ ನೀವು ಯಾರು ವ್ಲಾಗ್ ನೋಡದೆ ಹೋಗ್ಬಿಡ್ತೀರ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಕಮೆಂಟ್ ಮಾಡಿದರೆ ಮಾತ್ರ, ಮಾಡಿಲ್ಲ ಅಂದರೆ ಅದನ್ನು ಹೇಳಕ್ಕೆ ಹೋಗಲ್ಲ ನಾನು. ಅದು ಬಿಟ್ಟರೆ ಬಾಳೆ ಸಸಿಗಳೈತೆ, ಎಲ್ಲ ಸಂದಿ ಸುಮ್ಮನಿಟ್ಟಿದ್ದು ಎಲ್ಲ ಇಲ್ಲೇ ಚಿಗುರುಬಿಟ್ಟೈತೆ. ಅದು ಬಿಟ್ಟರೆ ಇದು ಡ್ರಿಪ್ ಪೈಪ್ಲೈನು, ಸ್ಪ್ರಿಂಕ್ಲರು ಪೈಪು, ಸ್ಪ್ರಿಂಕ್ಲರ್ಗೆ ಅಟ್ಯಾಚ್ ಮಾಡೋ ಇವೆಲ್ಲ UPVC ಪೈಪ್ಸ್ ಇವೆಲ್ಲ ಅಷ್ಟೈತೆ. ದೊಡ್ಡ ಗಟ್ಟಲೆ ಐತೆ. ಆಮೇಲೆ ಇದು ಕಿತ್ತಿ ತಂದಿಟ್ಟಿರೋದು, ಏನೂ ಹಾಕಿಲ್ಲ ಇವನ್ನ. ಅದು ಬಿಟ್ಟರೆ ನೋಡಿ ಇಲ್ಲಿ ಕಂದುಗಳು ಹೆಂಗಾಗ್ಬಿಟ್ಟೈತೆ. ಮತ್ತೆ ಸಿಗೋದ ಮುಂದಿನ ಬ್ಲಾಗಲ್ಲಿ. ಬಾಯ್. ಇದೇ 2 ನಿಮಿಷ ಆಗ್ಬಿಟ್ಟೈತೆ. ಬೆಳಗ್ಗೆ ಸುಮ್ಮನೆ ಹಿಂಗೆ ಬಂದಿರೋದೇನೆ. ಇನ್ನೊಂದು ವಿಡಿಯೋನ ನಾಳೆ ಅಪ್ಡೇಟ್ ಮಾಡ್ತೀನಿ ಇದೇ ಥರ. ಅವನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಅಷ್ಟು ಮಾಡಿದ್ರೆ ನಿಮಗೆ ನನ್ನ ಅಕೌಂಟು ರೀಚ್ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.